ತಮಗೆಲ್ಲ ಬರ್ತಿರುವ ಹಾಗೆ ಸತ್ಯಕಾಮರ ಆರಾಧನೆ ಮತ್ತು ಸತ್ಯಕಾಮರ ಜನ್ಮಾರಾಧನೆ ಅನ್ನುವ 2 ಕಾರ್ಯಕ್ರಮಗಳನ್ನು ನಾವು ವರ್ಷದಲ್ಲಿ ನಡೆಸ್ತಾ ಬಂದಿದ್ದೀವಿ. ಅಕ್ಟೋಬರ್ 20 ಸತ್ಯಕಾಮರ ಆರಾಧನೆ, ಅದು ಯಾವ ಡೇಟು ಚೇಂಜ್ ಆಗೋದಿಲ್ಲ. ಆದರೆ ಸತ್ಯಕಾಮರ ಜನ್ಮಾರಾಧನೆ ಮಾತ್ರ ಗುರುಪೂರ್ಣಿಮೆಯ ಆಜುಬಾಜು ಇರ್ತಕ್ಕಂಥ ಒಂದು ರವಿವಾರವನ್ನು ಆಯ್ಕೆ ಮಾಡಿಕೊಂಡು ಎಲ್ಲರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕಾಗಿ ನಾವು ಜನ್ಮಾರಾಧನೆ ಹಮ್ಮಿಕೊಂಡಿದ್ದೀವಿ. ಕಳೆದ ವರ್ಷದಲ್ಲಿ ಸಿದ್ದೇಶ್ವರ ಶ್ರೀಗಳನ್ನು ನೆನೆದು ಅವರನ್ನ ನಾಡಿನ ಸಿದ್ದೇಶ್ವರ ಸ್ವಾಮೀಜಿಗಳ ಭಕ್ತರು, ಅವರ ಆರಾಧಕರನ್ನೆಲ್ಲ ಕೂಡಿಕೊಂಡು ಅವರಿಗೊಂದು ನುಡಿ ನಮನ ಕಾರ್ಯಕ್ರಮ ಮಾಡಿದ್ದೀವಿ. ಅದಕ್ಕಿಂತ ಮೊದಲು ರಾಮ ಮತ್ತು ಮಹಾವೀರ, ಈ ಮನುಕುಲಕ್ಕೆ ದಾರ್ಶನಿಕನಾದವರು, ಆದರ್ಶಪ್ರಾಯರಾದವರನ್ನ ಈ ಸತ್ಯಕಾಮರ ಜನ್ಮಾರಾಧನೆ ನಿಮಿತ್ತ ಅವರನ್ನ ನೆನೆಯುವುದು, ಇದು ಕಾರ್ಯಕ್ರಮದ ಒಂದು ಮುಖ್ಯವಾದಂತಹ ಉದ್ದೇಶ. ಅದರಲ್ಲಿ ಪ್ರತಿ ವರ್ಷ ಜನ್ಮಾರಾಧನೆಗೆ ಅಂತಾರಾಷ್ಟ್ರೀಯ ಖ್ಯಾತಿಯ ಶಿಕ್ಷಣ ತಜ್ಞರಾದಂತಹ ಗುರುರಾಜ್ ಕರ್ಜಿಯವರು ಅವರು ನಿರಂತರವಾಗಿ ನಮ್ಮಲ್ಲಿರುತ್ತಾರೆ. ಪ್ರತಿ ಕಾರ್ಯಕ್ರಮಕ್ಕೆ ಜನ್ಮಾರಾಧನೆಗೆ ಮಾತ್ರ ನಮ್ಮ ಜೊತೆ ಗುರುರಾಜ್ ಖರ್ಗೆ ಇರುತ್ತಾರೆ. ಉಳಿದಂತ ಅತಿಥಿಗಳು ಬೇರೆ ಬೇರೆ ಬರ್ತಿರ್ತಾರೆ. ಅದರಲ್ಲಿ ಈ ಸಲ ನಮ್ಮೊಂದಿಗೆ ಅಜಿತ್ ಹನುಮಕ್ನವರ್, ಸುವರ್ಣ ನ್ಯೂಸ್ ಬೆಂಗಳೂರು, ಶ್ರೀಕಾಂತ್ ಶೆಟ್ಟಿ ಪತ್ರಕರ್ತರು ಉಡುಪಿ, ಶತಾವಧಾನಿ ಡಾಕ್ಟರ್ ಆರ್ ಗಣೇಶ್ ವಿದ್ವಾಂಸರು ಬೆಂಗಳೂರು, ಆಮೇಲೆ ಶಿವಮೊಗ್ಗದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯನದ ವಚನ ದಾಸವಾಣಿ ಅವಂಗವಾಣಿಯ ಕಲಾವಿದರಾದಂಥ ನೌಶಾದ್ ಹರ್ಲಾಪುರ್ ಮತ್ತು ನಿಶಾದ್ ಹರ್ಲಾಪುರ್ ಅವರು ನಮ್ಮ ಜೊತೆ ಇರ್ತಾರೆ ಕಾರ್ಯಕ್ರಮಕ್ಕೆ. ಇಂಥ ಒಂದು ಕಾರ್ಯಕ್ರಮಕ್ಕೆ ಪತ್ರಿಕಾಗೋಷ್ಠಿಯ ಮುಖಾಂತರ ಈ ಸುದ್ದಿ ಎಲ್ಲರಿಗೂ ಮುಖ್ಯ ಅನ್ನುವ ಕಾರಣ ಹಾಗೂ ತಮ್ಮನ್ನೆಲ್ಲ ಯಾವತ್ತು ಕಾರ್ಯನಿರತ ಪತ್ರಕರ್ತರ ಸಂಘದ ತಮ್ಮನ್ನೆಲ್ಲರನ್ನೂ ಕೂಡ ಆತ್ಮೀಯವಾಗಿ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುವ ನಿಮಿತ್ತ ಈ ಪತ್ರಿಕಾಗೋಷ್ಠಿಯನ್ನು ಹಮ್ಮಿಕೊಂಡಿದ್ದೀವಿ. ಅವಕಾಶ ಕೊಟ್ಟಂತ ತಮಗೆಲ್ಲ ವಂದಿಸಿ ನನ್ನ 2 ಮಾತುಗಳನ್ನು